ರಾಜ್ಯದಲ್ಲಿ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ದಯದಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ನಾಡಿನ ಜನತೆಗೆ ತಾಯಿ ಭುವನೇಶ್ವರಿ ಒಳ್ಳೆಯದನ್ನ ಮಾಡಲಿ. ಇವತ್ತು ದೀಪಾವಳಿ ಹಬ್ಬದ ಒಳ್ಳೆಯ ದಿವಸದಂದು ನಾವು ನಮ್ಮ ಪಕ್ಷದ ಮುಖಂಡರಾದಂತಹ KP ರಾಜುರವ್ರನ್ನ, ಹಿಂದೆ ನಮ್ಮ ಪಕ್ಷದ ಮುಖಂಡರು, ಈಗಲ್ಲ, ಈ ತಿಂಗಳು ಬರೋ ತಿಂಗಳು 30ನೇ ತಾರೀಕು ಅಲ್ಲಿಂದ ಆಚೆಗೆ ನಮ್ಮ ಪಕ್ಷದ ಮುಖಂಡರುಗಳಾಗ್ತಾರೆ. ನಮ್ಮ ಪಕ್ಷದ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಸಾಹೇಬರು, ಆಗ ನಿಖಿಲ್ ಕುಮಾರಸ್ವಾಮಿರವರು, ಪಕ್ಷದ ಹಲವಾರು ಹಿರಿಯ ಮುಖಂಡರುಗಳು ಇದೇ ಸೂರ್ಯ ಸಿಟಿಯಲ್ಲಿ 11 ಗಂಟೆಗೆ ಬರೋರಿದ್ದಾರೆ. ಇಡೀ ತಾಲೂಕಿನ ಜನತೆಯ ಹಾಗೂ KP ರಾಜುರವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾದಂಥ ದೇವೇಗೌಡರು, ನಮ್ಮ ಪಟಾಪಟ್ ರವಿರವರು, ಮತ್ತೆ ನಮ್ಮ ಮಾಜಿ TP ಸದಸ್ಯರಾದಂಥ ಶ್ರೀನಿವಾಸರವರು, ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ಇವ್ರಿಗೂ ಪೋಸ್ಟ್ ಅನೌನ್ಸ್ ಮಾಡಬೇಕು. ಯಾಕಂದ್ರೆ ದಳದಲ್ಲಿದ್ರು, ಯೂತ್ ಪ್ರೆಸಿಡೆಂಟ್ ಆಗಿದ್ರು. ಅದನ್ನ ಆವತ್ತು ನಾನು ಕಿತ್ತಾಕಿಲ್ಲ. ಇವ್ರು ಹೇಳಿದ್ರು, ನಮ್ಮ ದೇವೇಗೌಡರು, ಅಣ್ಣ ಅಧ್ಯಕ್ಷನ ಏನಣ್ಣ ಬೇರೆ ಯಾರು, ಇಲ್ಲ ನಮ್ಮ ರೆಡ್ಡಿ ಸಮುದಾಯಕ್ಕೆ ಕೊಡಬೇಕು, ಅವ್ರಿಗೆ ಕೊಡಬೇಕು, ಸ್ವಲ್ಪ ವೆಯ್ಟ್ ಮಾಡಿ, ಎಲ್ಲೂ ಹೋಗಲ್ಲ, ಅವರು ನಮ್ಮ ಮನೆಗೆ ಬರೋರು ಇದ್ದಾರೆ, ಅವ್ರಿಗೆ ಕಂಟಿನ್ಯೂಷನ್ ಮಾಡೋಣ ಅಂತೇಳಿ ನಮ್ಮ ರವಿಯವರು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಟ್ರೈನಿಂಗ್ ಇಕ್ಕಿದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಏನ್ 30ನೇ ತಾರೀಕು, ಬರೋ ತಿಂಗಳು 30ನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮ ಮಾಧ್ಯಮದ ಸ್ನೇಹಿತರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಬದಲಾವಣೆಗಳಾಗ್ತವೆ, ಒಳ್ಳೆ ಸರ್ಕಾರಗಳು ಬರ್ತವೆ. ಇವತ್ತು ಏನು ಸರ್ಕಾರ ಮಾಡಿದ್ದು ತಾವೆಲ್ಲ ಗೊತ್ತಿರೋ ವಿಚಾರ. ಇಲ್ಲಿ ಯಾರನ್ನೂ ಟೀಕೆ ಮಾಡೋದು ಬೇಡ. ಯಾಕಂದ್ರೆ ಅವರು ನಮ್ಮ ಜೊತೆಲಿ ಇದ್ರಲ್ಲ ಹಿಂದೆ, ಈಗ ನಮ್ಮ ಜೊತೆಲಿ ಇಲ್ಲ. ಯಾಕಂದ್ರೆ ಇವತ್ತು ಪರಿಸ್ಥಿತಿಗಳು ನೋಡಿದ್ರೆ ಬೇಡ ಅನ್ಸ್ಬಿಟ್ಟೈತೆ. ಅದಕ್ಕೆ ಮತ್ತೆ ಮರಳಿ ನಮ್ಮ ಪಕ್ಷಕ್ಕೆ, ನಮ್ಮ ಮನೆಗೆ KP ರಾಜು ಅವರು ಬರ್ತಾ ಇದ್ದಾರೆ. ಬರೋ ತಿಂಗಳು 30ನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮ ಆನೇಕಲ್ ತಾಲೂಕಿನ ನಮ್ಮ ಸೂರ್ಯ ಸಿಟಿ ಭಾಗದಲ್ಲಿ, ಇದೇ ಜಾಗದಲ್ಲಿ ಪಕ್ಕದಲ್ಲಿ ನಮ್ಮ ಮಾಜಿ ಸಚಿವರ ಮಗನೊಂದು ಮದುವೆ ಆಯಿತು, ಶಿವಣ್ಣವರು, ಅದೇ ಜಾಗದಲ್ಲಿ ಶಾಸಕ ಶಿವಣ್ಣವರು ಮಗನ ಮದುವೆ ಆಯ್ತಲ್ಲ, ಅದೇ ಜಾಗದಲ್ಲಿ ಅದ್ದೂರಿ ಕಾರ್ಯಕ್ರಮ, ಸೇರ್ಪಡೆ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಆನೇಕಲ್ ತಾಲೂಕಿನ ಮಹಾಜನತೆ ಬಂದು KP ರಾಜುರವರಿಗೆ ಆಶೀರ್ವಾದ ಮಾಡಬೇಕು. ಅದರಲ್ಲೂ ಕುಮಾರಣ್ಣವ್ರು ಬರ್ತಾ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಸಾಧ್ಯವಾದರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬ್ರನ್ನು ಕರ್ಕೊಂಡ್ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಪಂಚಾಯತಿ ಮೊನ್ನೆನೇ ನಮ್ಮ ಮುಖಂಡರು ಘೋಷಣೆ ಮಾಡಿದ್ದಾರೆ. ದೇವೇಗೌಡರು ಸಾಹೇಬರು ಹೇಳಿದ್ದಾರೆ, ಕುಮಾರಣ್ಣವರು ಹೇಳಿದ್ದಾರೆ. KP ರಾಜುರವ್ರನ್ನ ಸೇರ್ಪಡೆ ಮಾಡ್ಕೊಂಡ್ಮೇಲೆ ನಮ್ಮ ಸಂಘಟನೆಯ ಮುಖಾಂತರ ನಾವೆಲ್ಲ ಒಟ್ಟಿಗೆ BJP ಮುಖಂಡರು ನಾವು ಒಟ್ಟಿಗೆ ಸೇರ್ಕೊಂಡು ಒಟ್ಟಿಗೆ ಜೈಂಟಿ, ಒಟ್ಟಿಗೆ ಇಬ್ರು ಒಂದೇ ತಾಯಿ ಮಕ್ಕಳ ತರ ನಾವು ಜಂಟಿಯಾಗಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ತಾಲೂಕಲ್ಲಿ ಅಭಿವೃದ್ಧಿ ಸಾಕಷ್ಟು ಕುಂಠಿತಾಗಿದೆ. JDS ಸಂಘಟನೆಗೆ ಹೆಚ್ಚು ಕೊಡೋದಾದ್ರೆ ಇದು ಮುಂದೆ ಒಂದು ಪ್ರತಿಭಟನೆ ಇಲ್ಲ, ಒಂದು ಕಾರ್ಯಕ್ರಮ ಇಲ್ಲ. ಈಗ ಮುಂದೆ ಯಾವ ರೀತಿ ಈಗ ಹಿಂದೆ ಮಾಡಿ ಹೇಳಿ ಸುಮ್ ಬಾಯಿ ನೋವು ಮಾಡ್ಕೊಂಡ್ಬಿಡೋದು ಬೇಡ, ಯಾರನ್ನೂ ಟೀಕೆ ಮಾಡೋದು ಬೇಡ. ಕಾದು ನೋಡಿ, ಇನ್ನು 2 ವರ್ಷಗಳ ಮುಖಾಂತರ, ಇನ್ನು 2 ವರ್ಷಗಳಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ. ನಾವು BJP-ಅವರಾಗಿರ್ಬೋದು, JDS ಪಕ್ಷಕ್ಕಾಗಿರ್ಬೋದು, ಯಾರು ಹೈಕಮಾಂಡ್ ಅಧಿಕಾರ ಬಿ ಫಾರಂ ಕೈ ಕೊಡ್ತದೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಆವತ್ತು ನಾವು ಕೆಲಸ ಮಾಡಿಲ್ಲ ಅಂದಾಗ ನೀವು ಕೇಳಿ. JDS ಪಕ್ಷ ಶಾಪ ಬಂದ್ಬಿಟ್ಟು ಶಾಪ ಅನ್ನಿಸ್ತದೆ ನಮ್ಮ ಹಣೆ ಬರ. ಅದಕ್ಕೆ ಈ ಪರಿಸ್ಥಿತಿಯಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಹಂಗಾಗೋದಿಲ್ಲ. ಯಾಕಂದ್ರೆ ಈಗ ನಾನು ನಮ್ಮ ಪಕ್ಷದ ಬಿಟ್ಟು ಬೇರೆ ಪಕ್ಷನ ಟೀಕೆ ಮಾಡ್ಬೋದು, ಆ ಟೀಕೆ ಮಾಡಿ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಅವರು ಇರ್ಬೋದು, ಇನ್ನೊಬ್ಬರು ಮತ್ತೊಬ್ರು, ಯಾರನ್ನೂ ಟೀಕೆ ಮಾಡೋದು ಬೇಡ. ನಾವು JDS ಪಕ್ಷಕ್ಕೆ KP ರಾಜುರವ್ರನ್ನ ಸೇರ್ಪಡೆ ಮಾಡ್ಕೊತಾ ಇದ್ದೀವಿ, ಸಂಘಟನೆ ಮಾಡ್ತೀವಿ. ಶತಾಯಗತ್ಯ BJP ಆಗ್ಲಿ JDS ಆಗ್ಲಿ ನಾವು ಗೆಲ್ತೀವಿ ಅಂತ ಹೇಳ್ಬೋದು. ನೋಡಿ, ಈಗ ಕಾರ್ಯಕರ್ತರೇ ಇರ್ಲಿಲ್ಲ. ಕುಮಾರಣ್ಣವರು ಇದೇ KP ರಾಜುರನ್ನ ಅಭ್ಯರ್ಥಿ ಮಾಡಿದಾಗ ಆನೇಕಲ್ ತಾಲೂಕಲ್ಲಿ ತಮಗೆ ಗೊತ್ತಿತ್ತು,
ಅದೇ ಹೇಳಿದ್ನಲ್ಲ ಆವಾಗಲೇ ನೀನು ಇವಾಗ ಪ್ರೆಸ್ ಮೀಟ್ಗೆ ಕೊಟ್ಟಿಲ್ಲ, ನಾನು ಅಲ್ಲೇ ಹೇಳಿದೆ. ಕಾರಣಾಂತಿಗಳಿಂದ ಕೆಲವು ಎಡವಟ್ಟುಗಳಿಂದ ಸ್ವಲ್ಪ ಎಡವಟ್ಟಾಯ್ತು ವಿನ ಕಾರ್ಯಕರ್ತರು ಇದ್ದಾರೆ, ವೋಟರ್ಸ್ ಇದ್ದಾರೆ, ಮಹಾಜನತೆ. ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿಂದ ಎಡವಟ್ಟಾಗಿದೆ. ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ಮೊನ್ನೆ ಓಟಿನ ಸ್ವಲ್ಪ ಅದೇ ಹೇಳಿದ ಕೆಲವು ಕಾರಣಾಂತಿಗಳಿಂದ ಎಂತೆಂಥವ್ರು ಇಲ್ಲಿ ಈಗ ಇಂದಿರಾ ಗಾಂಧಿ ಅವರೇ ಸೋತ್ರು, ಹಲವಾರು ಆ ತರ ಹೇಳಿದ್ರೆ ಹಲವಾರು ಮಹಾನ್ ಗಣ್ಯ ವ್ಯಕ್ತಿಗಳೇ ಸೋತಿದ್ದಾರೆ. ಜೆಡಿಎಸ್ ಭದ್ರಕೋಟೆ ಆಗ ಗಣಪತಿ ರಾಜು ಕಾಲದಲ್ಲಿ ನಮ್ಮವರೇ ಕಾಲೆಳೆದ್ರು. ಇಲ್ಲಾಂದ್ರೆ ಗಣಪತಿ ರಾಜು MLA ಆಗ್ತಾ ಇದ್ರು. ನಮ್ಮ ಪಕ್ಷದ ಮುಖಂಡರುಗಳೇ ಕಾಲೆಳೆದ್ರು ಆವತ್ತಿನ ಕಾಲಘಟ್ಟದಲ್ಲಿ. ನಾನು ಒಂದು ಕಾರ್ಯಕರ್ತನೇ ಆವತ್ತೂನು. ಗಣಪತಿ ರಾಜು ಇಲ್ಲಾಂದ್ರೆ MLA ಆಗಿರೋರು ಸೇಮ್ ಅದೇ ತರ ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಇತ್ತು. ಕೆಲವು ನಮ್ಮ ಪಕ್ಷದ ಮುಖಂಡರುಗಳು ಇಲ್ಲಿ ಇರೋದು, ಅಲ್ಲಿ ಹೋಗೋದು, ಅಲ್ಲಿ ಇರೋದು, ಇಲ್ಲಿ ಬರೋದು, ಈ ತರ ಇತ್ತು. ಆ ತರ ಆಗಕ್ಕೆ ನಾವು ಬಿಡೋದಿಲ್ಲ. ಯಾರು ಮುಗಿಸ್ಕೊಂಡಿದ್ದಾರೆ ನಮ್ಮ ಪಕ್ಷದಲ್ಲಿ ಅವ್ರನ್ನೆಲ್ಲ ಒಂದೇ ತಾಯಿ ಮಕ್ಕಳ ತರ ನಾವೇ ಓದ್ತೀವಿ ಮನೆಗಳಿಗೆ. ಅವ್ರ ವಿಶ್ವಾಸ ತಗೊಂಡು ಪಕ್ಷಕ್ಕೆ ಸೇರ್ಕೊಂತೀವಿ. ನಾವು KP ರಾಜರು ಅವರು, ನಾವೆಲ್ಲ ಅಧ್ಯಕ್ಷರು, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ. ಈಗ ಯಾವ ಪಕ್ಷದಲ್ಲಿ ಇಲ್ಲ ಉಳುಕು, ಯಾವ ಪಕ್ಷದಲ್ಲಿ ಉಳುಕಿಲ್ಲ. ಮುಂದಿನ ದಿನಗಳಲ್ಲಿ ಕಾಯಿರಿ. ಈಗ ಆ ವಿಚಾರವನ್ನ ಅನೇಕ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಾವು ತಿಳಿಸ್ಬೇಕಂತಾನೆ ನಾವು ಮರಳಿ ಮನೆಗೆ ಹೋಗುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಬಂದಿದ್ದಾರೆ ನಮ್ಮ ಪಕ್ಷದ ಮುಖಂಡರು, ನಿಷ್ಠಾವಂತ ಪಕ್ಷದ ಮುಖಂಡರು, ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿರುವಂತ ಮುಖಂಡರು ಇವತ್ತಿನ ಕಾರ್ಯಕ್ರಮಕ್ಕೆ. ಏನು ಅಂತ ಹೇಳಿದ್ರೆ, ಇಂದಿನ ಚುನಾವಣೆಯಲ್ಲಿ ತಾವು ಹೇಳಿದ್ರಿ, ಈಗ ಯಾವುದೇ ಪಕ್ಷಕ್ಕೆ ಇಲ್ದಿರೋಂತ ನಮಗೊಂದು ಶಕ್ತಿ ನಮ್ಮ ಜೊತೆಯಲ್ಲಿ ಮಂಜಣ್ಣ ಅವರು ಒಂದು ರಾಜ್ಯ ಮಟ್ಟದ ಪ್ರಭಾವಿ ಮುಖಂಡರಾದ್ರೂ ಸಹ ತಾಲೂಕಿನ ಎಲ್ಲ ಆಗುವಗಳಲ್ಲಿ ಅವರು ತೊಡಗಿಸ್ಕೊಂಡು ಪಕ್ಷವನ್ನು ಕಟ್ಟುವಂತ ಕೆಲಸವನ್ನ ನಾವೆಲ್ಲ ಜೊತೆಯಲ್ಲಿ ಮಾಡಿದ್ವು. ಕಳೆದ ಚುನಾವಣೆಯಲ್ಲಿ ನಾವು ಸ್ಥಳೀಯ ಕೆಲವು ಮುಖಂಡರ ಅಪಪ್ರಚಾರಗಳು, ಅದರಿಂದ ನಾವು ಚೇತರಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಅದರಿಂದ ಯಾವುದೇ ನಮ್ಮ ಪಕ್ಷದ ಮುಖಂಡರಿಗಾಗಲಿ, ತಾಲೂಕಿನ ಮತದಾರರಿಗಾಗಲಿ, ತಾಲೂಕಿನ ಜನತೆಗಾಗಲಿ ನಾವು ದ್ರೋಹ ಮಾಡುವಂತ ಕೆಲಸನ ನಾವು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಸಹ ಮಾಡೋದಿಲ್ಲ. ಇದು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ದಯವಿಟ್ಟು ನಮ್ಮನ್ನ ನಂಬಿ. ನಾವು ಯಾವುದೇ ರೀತಿ, ನಮ್ಮ ಇತಿಹಾಸ ಆ ರೀತಿ ಇಲ್ಲ. ನಾವು ಜನರ ಮಧ್ಯೆ ಸಮಾಜ ಸೇವೆಯನ್ನ ಮಾಡಿಕೊಂಡು ಜನರ ಮಧ್ಯೆಯಲ್ಲಿ ಬಂದಿರುವಂತ ಒಂದು ವ್ಯಕ್ತಿ. ಸುಮಾರು ಅಣ್ಣ ಅವ್ರು ಹೇಳ್ದಾಗಲೇ 2005ರಿಂದ ನಾವು JDS ಪಕ್ಷದಲ್ಲಿ ಸಕ್ರಿಯವಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ. ಕಳೆದ ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳನ್ನ ನಾವು ಕೆಲವು ಜನತೆ ಮುಂದೆ ಇಡೋದನ್ನ ನಾವು ಸ್ವಲ್ಪ ಎಡುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಸರ್ಜಾಪುರದ ಸಮಾವೇಶ ಆದ ನಂತರ ಇದು ಕೆಲವರಿಗೆ ಮಾತ್ರ ಗೊತ್ತಿತ್ತು. ನನಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಯಿತು. ಅದನ್ನ ನಮ್ಮ ಮುಖಂಡರು ನಾವು ಜನರಿಗೆ ಹೇಳೋದ್ರಲ್ಲಿ, ಅದನ್ನು ವಿವರಣೆ ಕೊಡೋದ್ರಲ್ಲಿ ನಾವು ಎಲ್ಲೋ ಒಂದ್ ಕಡೆ ಎಡುವುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನನಗೆ ಇನ್ನೊಂದು ತೊಂದರೆ ಆಯ್ತು ಮನೆಯಲ್ಲಿ. ನಾವು 4 ಜನ ಸಹೋದರರಿದ್ವು. ಅದರಲ್ಲಿ ನಮ್ಮ ಅಣ್ಣನೂ ಅದೇ ಟೈಮ್ಗೆ ಅನಿರೀಕ್ಷಿತ ಅನಾರೋಗ್ಯದಿಂದ ಅವರನ್ನು ಕಾಲ ಆದ್ರು. ಅದನ್ನು ನಾವು ತಾಲೂಕಿನ ಜನತೆಗೆ ಹೇಳೋದ್ರಲ್ಲಿ ಸ್ವಲ್ಪ ಎಡೋದು. ನಾವು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ವು, ಏನ್ ಮಾಡ್ಬೇಕು ಅಂತ ಹೇಳಿ. ಅದರಿಂದ ನಾವು ಚುನಾವಣೆಯಿಂದ ಹಿಂದೆ ಸರಿದ್ವು. ಆ ಸಂದರ್ಭವನ್ನ ಬಳಸ್ಕೊಂಡು ಕೆಲವರು ಸ್ಥಳೀಯ ಬೂತ್ ಮಟ್ಟದಲ್ಲಿ ಅಪಪ್ರಚಾರ ಮಾಡಿ ಅವ್ರು ಗೆದ್ದಿರುವುದು. ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಟ್ಟೆ. ಈಗ ನಾನು ಹೇಳಿದ್ದು ಸ್ಥಳೀಯ ಮಟ್ಟದಲ್ಲಿ ನೀವು ಕೂಡ ದುಡ್ಡು ಕೊಟ್ವಿ, ಹಂಚಿದ್ರಿ, ಅದು ಕೂಡ ಯಾಕೆ? ಅದು ಪಕ್ಷ ಪ್ರಯತ್ನ ಪಟ್ಟಿದ್ದು ನಿಜ. ಆದ್ರೆ ಸ್ಥಳೀಯ ಗೊಂದಲಗಳು, ಅದ್ರ ಜೊತೆಲಿ ನಮ್ಮ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ರು, ಬಿಜೆಪಿ ಅಭ್ಯರ್ಥಿಯಾಗಿದ್ದವ್ರ ಮೇಲೇನು ಅಪಪ್ರಚಾರ ಮಾಡಿ, ಇವ್ರಿಗೆ ಓಟ್ ಹಾಕಿದ್ರೆ ಅವ್ರು ಗೆಲ್ತಾರೆ ಅನ್ನೋ ರೀತಿನೂ ಅಪಪ್ರಚಾರ ಮಾಡಿದ್ರು. ಯಾಕಂದ್ರೆ ನಾವು ನೇರಕ್ಕೆ ನೇರ ಹೇಳ್ತೇವೆ. ಅದರಿಂದ
ಅದರಿಂದ ನಮ್ಗೆ ಹಿನ್ನಡೆ ಆಯಿತು. ಈಗಲೂ ಹೇಳ್ತಿದ್ದೀನಿ, ನಮ್ಮ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲಿ ಹೋಗಿಲ್ಲ, ಇದಾರೆ ನಮ್ಮ ಜೊತೆಯಲ್ಲಿ. ಅದನ್ನ ಮುಂದಿನ ತಿಂಗಳು 30ನೇ ತಾರೀಕು ನಾವು ತೋರಿಸ್ತೀವಿ ಅವರೆಲ್ಲಿದ್ದಾರೆ. ಸಮುದಾಯ ಕೈ ಕೊಡ್ತಾರೆ ಸರ್. ಸಮುದಾಯ ಬಗ್ಗೆ ನಾನು ಈಗ ಹೇಳ್ಬೇಕು ಅಂತ ಹೇಳಿದ್ರೆ, ಸಮುದಾಯ ವೈಯಕ್ತಿಕವಾಗಿ ನನ್ನ ಬಗ್ಗೆ ಎಲ್ಲರಿಗೂ ಅಪಾರವಾದ ಒಲವಿದೆ. ಚುನಾವಣೆ ಸಂದರ್ಭ ಬಂದಾಗ ಅಲ್ಲಿ ಅಪಪ್ರಚಾರದಿಂದ ನಮಗೆ ಎಡವಟ್ಟಾಯ್ತು ಬಿಟ್ರೆ ಇನ್ನು ಯಾವುದೇ ರೀತಿ ನಮಗೆ ಸಮಸ್ಯೆ ಆಗಿಲ್ಲ. ನಮ್ಮ ಕಾರ್ಯಕರ್ತರು ಇದ್ದಾರೆ, ನಮ್ಮ ಮುಖಂಡರು ಇದ್ದಾರೆ. ಹೊಸ ನಾಯಕತ್ವಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನ ಕಟ್ಟಿ ಈ ತಾಲೂಕಿನ ಜನರ ಕಷ್ಟದಲ್ಲಿ ಸುಖದಲ್ಲಿ ಅವ್ರ ಜೊತೆಯಲ್ಲಿ, ಈ ತಾಲೂಕಿನ ಜನತೆ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಕ್ ಬಯಸ್ತೀನಿ. ತಾಲೂಕಲ್ಲಿ ಜೆಡಿಎಸ್ 30-40 ಇದೆ. ಖಂಡಿತ. ಈಗ ನಾನು ಪದೇ ತಮಗೆ ಹೇಳ್ತಿದ್ದೀನಿ, ಓಟನ್ನ ಅದನ್ನ ಏನೋ ಒಂದು ಅಪಪ್ರಚಾರ, ಏನು ಯಾರೋ ಗೆಲ್ತಾರೆ ಇವ್ರಿಗೆ ಯಾಕೆ ಹಾಕ್ತೀರಾ ಅನ್ನೋ ರೀತಿಯಲ್ಲಿ ಮನಪರಿವರ್ತನೆ ಮಾಡಿ ಮೋಸ ಮಾಡೋದ್ರಲ್ಲಿ ಅವರು ಸಫಲ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಾಗೋದಿಲ್ಲ. ನಾವು ಪಕ್ಷವನ್ನು ಸದೃಢವಾಗಿ ಕಟ್ಟಿ ನಾವು ತಾಲೂಕಿನ ಜನತೆ ಜೊತೆ ನಿಲ್ತೀವಿ. ಈಗಾಗಲೇ ನಮ್ಮ ನಾಯಕರು, ನಮ್ಮ ಅಣ್ಣವ್ರು ಹೇಳಿದಾಗೆ ಅಭ್ಯರ್ಥಿ ಯಾರೇ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಇರ್ಬೋದು, ಎರಡೂ ಒಟ್ಟಿಗೆ ನಾವು ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮತ್ತೆ ಬರುವಂತ ಚುನಾವಣೆ 25 ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದು ನಾವು ಪಕ್ಷ ಕಟ್ಟುವಂತ ಇನ್ನೂ ಒಂದು ಉದ್ದೇಶ ಇದೆ. ಏನು ಪ್ರಾಮಾಣಿಕ ಕಾರ್ಯಕರ್ತರು ಈಗಿದ್ದಾರೆ ನಮ್ಮ ಪಕ್ಷದಲ್ಲಿ, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಅದನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಅಲ್ವಣ. ಅದನ್ನು ಸರ್, ಕಳೆದ